ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಬೇಸಿಗೆ ಶುರು ಆಯ್ತಲ್ರಿ, ಎಲ್ಲರೂ ಹಪ್ಪಳಗಳು ಮಾಡಿ ಟೆರೆಸ್ ಮ್ಯಾಗ ಒಣಗಕ್ಕೆ ಹಪ್ಪಳ ರೆಡಿ ಮಾಡಿ ಇಟ್ಕೋತಿರೋ ವರ್ಷ ಪೂರ್ತಿ ಆಗುವಷ್ಟು ನಾನು ಇವತ್ತು ಹಪ್ಪಳ ಮಾಡಾಕತ್ತಿದ್ದೇನೆ. ನಿಮಗೆ ಯಾವ್ಯಾವ ಹಪ್ಪಳಗಳು ಬೇಕನ್ನೋ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಎಲ್ಲ ಥರ ಹಪ್ಪಳಗಳು ಮಾಡಿ ತೋರಿಸ್ತೀನಿ ರೀ. ಇವತ್ತು ನಾನೀಗ ಅಕ್ಕಿ ಹಪ್ಪಳ ಮಾಡಾಕತ್ತೀನಿ ರೀ. ಈ ಅಕ್ಕಿ ಹಪ್ಪಳ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು 2 ಕಪ್ ಅಕ್ಕಿ ತೊಗೊಂಡಿನಿ. ಈಗ ನೋಡಿರಿ, ನಾನು ಈ ಕಪ್ಪಲ್ಲಿ 2 ಕಪ್ ತೊಗೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. 2 ಕಪ್ ಅಕ್ಕಿ ತೊಗೊಂಡಿನಿ. ಇದೇ ಕಪ್ಪಿಲೆ 1/4 ಕಪ್ ಸಾಬುದಾನಿ ತೊಗೊಂಡಿನಿ ರೀ. ಇವು ಹಾಕೋತೀನಿ ನೋಡಿರಿ. ಇವು ಒಂದು 2-3 ಸಲ ಚಲೋ ಹೊತ್ತಿಗೆ ತೊಳಿತೀನಿ ರೀ. ನಾನು ಸೊಸೈಟಿ ಅಕ್ಕಿ ತೊಗೊಂಡಿನಿ ರೀ. ನೀವು ಬೇಕಾದ್ರೆ ನಿಮ್ಮ ಮನೆಗೆ ಯಾವ ಅಕ್ಕಿ ಇರ್ತೈತೆ, ಊಟ ಮಾಡೋದು ಅನ್ನ ಮಾಡೋ ಅಕ್ಕಿ ಇರ್ತೈತಿಲ್ಲ, ನೀವು ಅದು ತೊಗೊಂಡು ಮಾಡ್ಕೋಬೋದು ರೀ. ನಾನು ಸೊಸೈಟಿ ಅಕ್ಕಿ ತೊಗೊಂಡಿನಿ ರೀ. ಇವು ಒಂದು 2-3 ಸಲ ಚಲೋ ಹೊತ್ತಿಗೆ ತೊಳಿತೀನಿ ರೀ. ಈಗ ನೋಡಿರಿ, ನಾನು 3-4 ಸಲ ಅಕ್ಕಿ ತೊಳೆದಿದ್ದೀನಿ. ಈಗ ಇವು ಕುಕ್ಕರ್ಗೆ ಹಾಕೋತೀನಿ ರೀ. ನಾನು ಅಕ್ಕಿ ಹಪ್ಪಳ ಸುಮಾರು ನಮ್ಗೆ ಮಾಡಿ ತೋರಿಸಿದ್ರೆ ನನ್ನ ಚಾನಲ್ಗೆ ಹೋಗಿ ನೋಡಿರಿ. ನಿಮ್ಗೆ ಯಾವ ಥರ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನು ಈ ವರ್ಷವೂ ಮಾಡಾಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ಈ ಸಲ ಡಿಫ್ರೆಂಟಾಗಿ ಮಾಡಾಕತ್ತೀನಿ. ನಿಮ್ಗೆ ಈ ಥರ ಬೇಕಂದ್ರೆ ಈ ಥರ ಮಾಡ್ಕೊರಿ, ಇಲ್ಲ ಆ ಥರ ಬೇಕಂದ್ರೆ ಆ ಥರ ಮಾಡ್ಕೊರಿ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊಬೋದು. ಇದು ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಈಗ ನಾನು ಕುಕ್ಕರ್ಗೆ ಹಾಕೋತೀನಿ ನೋಡಿರಿ. ಅಕ್ಕಿ ಸಾಬುದಾನಿ ತೊಳೆದಿದ್ದೀನಿ ರೀ. ಇವು ಕುಕ್ಕರ್ಗೆ ಹಾಕೋತೀನಿ ರೀ. 1 ಕಪ್ ಅಕ್ಕಿಗೆ 3 ಕಪ್ ನೀರಿನಂತೆ ಹಾಕೋಬೇಕಾಗ್ತದೆ. ಇದು ಮೆತ್ತಗೆ ಅನ್ನ ಮಾಡ್ಕೋಬೇಕಾಗ್ತದೆ. ಈಗ ನೋಡಿರಿ, ನಾನು ಅಕ್ಕಿ ಸಾಬುದಾನಿ ತೊಳೆದಿದ್ದೆಲ್ಲ ಇವು ಕುಕ್ಕರ್ಗೆ ಹಾಕೊಂಡೇನೆ ನೋಡಿರಿ. ಈಗ ನಾನು ಅಕ್ಕಿ ಸಾಬುದಾನಿ ತೊಳೆದು ಹಾಕೊಂಡೇನಲ್ರಿ. 1 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕೋತೀನಿ. ಹಾಗಾಗಿ ನಾನು 2 ಕಪ್ ಅಕ್ಕಿ ಹಾಕೊಂಡೇನಲ್ರಿ, 6 ಕಪ್ ನೀರು ಹಾಕೋತೀನಿ ನೋಡಿರಿ. ನೀವು ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ಹಾಕೋಬೇಕಾಗ್ತದೆ. ಅವಾಗ ಅಳತೆ ಕರೆಕ್ಟ್ ಬರ್ತೈತೆ ರೀ. 2, 3, 4, 5 ಇದು 6 ಕಪ್ ಅಕ್ಕಿಗೆ ಹಾಕೊಂಡೇನಿ ರೀ. ನಾವು 1/4 ಕಪ್ ಏನು ಸಾಬುದಾನಿ ಹಾಕೊಂಡಿವಲ್ಲ ರೀ, ಅದಕ್ಕೊಂದು ಅರ್ಧ ಕಪ್ನಷ್ಟು ನೀರು ಹಾಕೋತೀನಿ ರೀ. ನೀವು ಹೆಚ್ಚು ಕಮ್ಮಿ ಹಾಕೋಬೋದು ರೀ. ನಾನು ಟೋಟಲಾಗಿ 7 ಕಪ್ ನೀರು ಹಾಕೊಂಡೇನಿ ನೋಡಿರಿ. ನೀವು ಇದೇ ಪ್ರಮಾಣ ಜಾಸ್ತಿ ಮಾಡ್ಕೋತೀನಿ ಅಂದ್ರೆ ಇದ್ರ ಡಬಲ್ ಮಾಡ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಈಗ ನಾನು ಉಪ್ಪು ಹಾಕಿನಲ್ರಿ, ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡೀನಿ. ಈಗ ಕುಕ್ಕರ್ ಸ್ಟವ್ ಮೇಲೆ ಇಡ್ತೀನಿ ನೋಡಿರಿ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 3 ವಿಜಿಲ್ ಕೂಗಿಸ್ಕೋತೀನಿ ರೀ. 3 ವಿಜಿಲ್ ಕೂಗಿ ಕುಕ್ಕರ್ ತಣ್ಣಗಾದ ನಂತರ ಹೆಂಗಾಗ್ಯದನ್ನ ನಿಮಗೆ ತೋರಿಸ್ತೀನಿ ರೀ. ಈಗ ನಾನು ಕುಕ್ಕರ್ ಇಟ್ಟು 3 ವಿಜಿಲ್ ಕೂಗ್ಲತ್ತ ಹೇಳಿದ್ದೆ ರೀ. 3 ವಿಜಿಲ್ ಕೂಗಿ ತಣ್ಣಗಾಗೈತಿ. ಈಗ ಓಪನ್ ಮಾಡ್ತೀನಿ ನೋಡಿರಿ. ಈಗ ಇದು ಬೆಂದೈತೆ ನೋಡ್ರಿ. ನಾನು ನಿಮಗೀಗ ತೋರಿಸ್ತೀನಿ ನೋಡಿರಿ. ನೋಡಿರಿ, ಎಷ್ಟು ಸ್ಮೂತಾಗಿ ಬೆಂದೈತೆ ನೋಡಿರಿ. ಕೈಲಿ ಈ ರೀತಿ ಮಾಡಿದ್ರೆ ಇದು ಫುಲ್ ಮ್ಯಾಶ್ ಆಗಿರ್ಬೇಕು ರೀ. ಹಿಟ್ಟಿಟ್ಟು ಥರ ಬರ್ಬೇಕು ರೀ ಇದು. ನೋಡಿರಿ, ನಿಮ್ಗೆ ಹಿಡಿಯೋದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ಈಗ ಇದು ಮ್ಯಾಶ್ ಮಾಡ್ಕೋತೀನಿ ಇದನ್ನ. ಈಗ ನೋಡಿರಿ, ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀರಿ. ನೀವು ಮಿಕ್ಸಿಗೆ ಹಾಕೋತಿದ್ರೆ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೋರಿ. ಇಲ್ಲಪ್ಪ ನಮ್ಮ ಮನ್ಯಾಗ ಜಾಲ್ರಿ ಇದೆ, ಜಾಲ್ರಿನ ಜರ್ರಿ ಮಾಡ್ಕೋತೀನಿ ಅನ್ನೋದಾದ್ರೆ ನೀವು ಜಾಲ್ರಿ ಮಾಡ್ಕೊರಿ. ಈಗ ನಾ ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಈಗ ಇದಕ್ಕೆ ನನ್ನ ಹತ್ರ ಹೂರ್ಣ ರುಬ್ಬು ಮಷಿನ್ ಐತಿ. ನಾವು ಹೂರ್ಣ ರುಬ್ಬು ತೊಗೊಂಡೇನಿ ರೀ. ನೀವು ಹೂರ್ಣ ರುಬ್ಬುದಿಲ್ಲ ಏನು ಮಾಡೋದಂದ್ರೆ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೋರಿ. ಇಲ್ಲ ಬಿಸಿ ಬಿಸಿದೆ ಮಾಡ್ತೀನಿ ಅನ್ನೋದಾದ್ರೆ ಹೂರ್ಣ ರುಬ್ಬು ಜರಡಿ ಇದ್ದೇ ಇರ್ತದೆ ಎಲ್ಲರ ಮೇಲೆ, ಆ ಜರಡಿಯಾಗ ಹಾಕೊಂಡು ಮಾಡ್ಕೋಬೋದು ರೀ. ಈಗ ನಾನು ಇದ್ರಾಗ ಹಾಕ್ಕೊಂಡು ರುಬ್ಕೋತೀನಿ ನೋಡಿರಿ. ಇದು ಅನ್ನ ಬಿಸಿ ಇದ್ದಾಗೆ ರುಬ್ಕೋಬೇಕಾಗ್ತದೆ. ಯಾಕಂದ್ರೆ ಜಿಗಿಟ್ಟಿರ್ತೈತಲ್ಲ, ಬೇಗ ಬೇಗ ಆಗಲ್ಲ ರೀ. ಬಿಸಿ ಇದ್ದಾಗ ಮಾಡ್ಕೊಂಡ್ರೆ ಬೇಗನೆ ಆಗುತ್ತೆ ರೀ. ಈಗ ನಾನು ರುಬ್ಕೋತೀನಿ ನೋಡ್ರಿ. ಹಿಂಗೆ ರುಬ್ತಾ ಇದ್ದಂಗೆ ಕೆಳಗೆ ಇಳಿತೈತ್ರಿ ಅದು. ಅವಾಗ ಸ್ಮೂತಾಗೆ ಬರ್ತೈತೆ ರೀ. ನಾವು ಹೋಳಿಗೆ ಮಾಡಾಗ ಹೂರ್ಣ ಇದ್ರಾಗೆ ರುಬ್ತೀನಿ ರೀ. ನಾವು ಒಂದು ವಿಡಿಯೋದಾಗ ನಿಮಗೆ ತೋರಿಸಿದ್ದೀನಿ, ನೀವು ನೋಡಿರ್ಬೋದು ಅನ್ಸುತ್ತೆ. ಈಗ ನೋಡಿರಿ, ನಾ ಇದ್ರಾಗ ರುಬ್ಕೊಳಕತ್ತೀನಿ ನೋಡಿರಿ. ಆವಾಗ ಹಪ್ಪಳ ಕಟ್ಟಾಗ್ಲಾರ್ದಂಗೆ ಸ್ಮೂತಾಗೆ ಬರ್ತಾವ್ರಿ. ನೀವು ಹೂರ್ಣ ಮೇಕರ್ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರಿ ಕಮೆಂಟಲ್ಲಿ. ಇದು ನಾನು ಪಾತ್ರೆ ಅಂಗಡಿಯಲ್ಲಿ ತೊಗೊಂಡಿದ್ದೆ. ನೀವು ಪಾತ್ರೆ ಅಂಗಡಿಗೆ ಹೋಗಿ ಕೇಳಿದ್ರೆ ಸಿಗ್ತೈತೆ ರೀ, ತೊಗೋಬೋದು. ಈಗ ನೋಡಿರಿ, ನಾ ಇದ್ರಾಗ ರುಬ್ಬಾಕತ್ತೀನಿ. ನೋಡಿರಿ, ಇಲ್ಲಿ ಕೆಳಗೆ ಬೀಳಾಕತ್ತೈತೆ ನೋಡಿ. ಈ ರೀತಿ ಬೀಳ್ತೈತೆ ರೀ. ಅದು ಸ್ಮೂತಾಗೆ ಬರ್ತೈತೆ ರೀ. ನಾ ಎಲ್ಲ ಮಾಡೋದು ತೋರಿಸಿದ್ರೆ ವಿಡಿಯೋ ದೊಡ್ಡದಾಗುತ್ತೆ, ಹಾಗಾಗಿ ನಾನು ಪೂರ್ತಿ ರುಬ್ಕೊಂಬರ್ತೀನಿ ರೀ. ಈಗ ನೋಡಿರಿ, ನಾ ಎಲ್ಲ ರುಬ್ಕೊಂಡೀನಿ. ಇನ್ನೊಂದಿಷ್ಟು ಮ್ಯಾಲೆ ಉಳ್ದೈತಿ, ಪರವಾಗಿಲ್ಲ ರೀ. ಎಷ್ಟು ಉಳಿದು ನಡೀತೈತಿ. ನೀವು ಸಂಡಿಗೆ ಥರನೂ ಹಾಕೋಬೋದು, ಇಲ್ಲ ಹಪ್ಪಳ ಥರನೂ ಮಾಡ್ಕೋಬೋದು ರೀ. ಈಗ ನೋಡಿರಿ, ರುಬ್ಬಿದ್ದು ಹೆಂಗಾಗ್ಯದ ನಾನು ನಿಮ್ಗೆ ಈಗ ತೋರಿಸ್ತೀನಿ ನೋಡಿರಿ. ನೋಡಿರಿ, ಇದಿಷ್ಟು ಗಟ್ಟಿ ಐತಿ ನೋಡಿರಿ, ಎಷ್ಟು ಸ್ಮೂತಾಗಿ ಬಂದೈತಿ. ಇದು ಎಷ್ಟು ಗಟ್ಟಿ ಐತ್ರಿ. ಈಗ ಇದು ತೆಳ್ಳಗೆ ಮಾಡ್ಕೊಳ್ಳೋಮ್ರಿ. ಇದಕ್ಕೆ 4 ಕಪ್ ನೀರು ಹಾಕ್ಕೊಳ್ಳೋಮ್ರಿ. ಈಗ ಮೊದಲ ಬೇಯಿಸಕ್ಕೆ 7 ಕಪ್ ಹಾಕ್ಕೊಂಡಿವ್ರಿ. ಈಗ 4 ಕಪ್ ಹಾಕ್ಕೋತೀನಿ ನೋಡಿರಿ. 1, 2 ನೀವು ಒಮ್ಮೆ ಹಾಕೋಬೇಡ್ರಿ, ನೋಡ್ಕೊಂಡು ಹಾಕ್ಕೊಳ್ರಿ. ಈಗ 3 ಕಪ್ ಹಾಕ್ಕೊಂಡಿನಿ. ಇದು ಮಿಕ್ಸ್ ಮಾಡಿ ಇನ್ನೊಂದು ಕಪ್ ಹಾಕೋತೀನಿ ರೀ. ನಾವು ಅಂಬ್ಲಿ ಹಪ್ಪಳ ಮಾಡೋಕ್ಕೇನು ಮಾಡ್ಕೋತೀವಲ್ಲ ರೀ, ಆ ಹದ ಇರ್ಬೇಕು ರೀ ಇದು. ನಾವು ಅಕ್ಕಿ ಹಿಟ್ಟು ಕುದಿಸಿ ಅಂಬ್ಲಿ ಹಪ್ಪಳ ಮಾಡ್ತೀವಿ ರೀ.
ಈಗ ಇದು ಅನ್ನ ಮಾಡಿ ಅಂಬ್ಲಿ ಹಪ್ಪಳ ಮಾಡಾಕತ್ತೀನಿ ನಾನು. ಇದು ಅನ್ನದ ಕಾಳಕ ಉಳಿಬಾರ್ದು, ಅದಕ್ಕಾಗಿ ರುಬ್ಕೊಳ್ಳೋದು. ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಕ್ಕೆ ಸರಿ ಹೋಗಲ್ಲ ರೀ, ಹಾಗಾಗಿ ನಾನು ಹೂರ್ಣ ರುಬ್ಬೋದ್ರಲ್ಲಿ ರುಬ್ಕೊಂಡಿನಿ. ನೀವು ಬೇಕಾದ್ರೆ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ರುಬ್ಕೋಬೋದು, ಇಲ್ಲ ಹೂರ್ಣ ರುಬ್ಬು ಮಷೀನಲ್ಲಿ ರುಬ್ಕೋಬೋದು, ಇಲ್ಲ ಜರಡಿ ಇರ್ತೈತೆ ಎಲ್ಲ ಹೂರ್ಣ ರುಬ್ಬೋದು, ಆ ಜರಡಿಯಾಗೂ ರುಬ್ಕೋಬೋದು ರೀ. ಇದು ಗಂಟು ಇಲ್ದಂಗೆ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ ರೀ. ನಾನು ಹೂರ್ಣ ರುಬ್ಬು ಮೇಕರಲ್ಲಿ ರುಬ್ಕೊಂಡೇನಿ ನೋಡಿರಿ. ಅದು ಸ್ವಲ್ಪ ಟೈಮ್ ಹಿಡಿತೈತೆ, ಒಂದು 10 ನಿಮಿಷ ಬೇಕು ಅದು ರುಬ್ಬಕ್ಕೆ. ಯಾಕಂದ್ರೆ ಇದು ಸಾಬುದಾನಿ ಮತ್ತು ಅಕ್ಕಿ ಜಿಗಿಟ್ಟು ಇರ್ತೈತೆಲ್ಲ ಬೇಗ ಬರಲ್ಲ ರೀ, ಹಾಗಾಗಿ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ರೀ, ಸ್ವಲ್ಪ ಟೈಮ್ ಹಿಡಿತೈತಿ. ಹಾಗಾಗಿ ನಾನು ಪೂರ್ತಿ ರುಬ್ಬೋದೇನು ತೋರಿಸಿಲ್ಲ ರೀ. ನೋಡಿ ನಾನು ರುಬ್ಕೊಂಬಂದಿನಿ, ಹಿಂಗಾಗೈತೆ ನೋಡಿ. ಈಗ ಇದಕ್ಕೆ 3 ಕಪ್ ನೀರು ಹಾಕ್ಕೊಂಡೇನಿ, ಇನ್ನೂ 1 ಕಪ್ ನೀರು ಹಾಕ್ಕೋತೀನಿ ರೀ. ಈಗ ನೋಡಿರಿ ನಾನು 3 ಕಪ್ ನೀರು ಹಾಕ್ಕೊಂಡಿದ್ದೆ, ಈ ಹದ ಆಗೈತಿ. ಈಗ ಇದಕ್ಕೆ ಇನ್ನೊಂದು ಕಪ್ ನೀರು ಹಾಕ್ಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಹಪ್ಪಳ ಹಿಟ್ಟಿನ ಹದ ಬತ್ತಂದ್ರೆ ಸಾಕ್ರಿ. ನಾನು 7 ಕಪ್ ಅಲ್ಲಿ ಹಾಕ್ಕೊಂಡಿದ್ದೆ, ಇಲ್ಲಿ 4 ಕಪ್ ಹಾಕ್ಕೊಂಡೆ ನೋಡಿರಿ. ಟೋಟಲ 10ರಿಂದ 12 ಕಪ್ ನೀರು ಹಿಡಿತೈತೆ ರೀ. ಇದು 2 ಕಪ್ ಅಕ್ಕಿಗೆ 10ರಿಂದ 12 ಕಪ್ ನೀರು ಹಿಡಿತೈತಿ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತದೆ, ಒಂದೇ ಸತಿ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಇದು ಬಿಸಿಲಿಗೆ ಹಾಕ್ಕೋಬೇಕಾಗ್ತೈತಿ, ಬೆಳಗ್ಗೆ ಬೇಗನೆ ಮಾಡ್ಕೊಂಡ್ಬಿಡ್ಬೇಕ್ರಿ ಇದು. ಈಗ ನಾನು ಟೆರಸ್ ಮೇಲೆ ಹಾಕ್ತೀನಿ ರೀ ಬಿಸಿಲಿಗೆ. ಈಗ ನೋಡಿರಿ ನಾನು ಹಪ್ಪಳ ಹಾಕ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಹಪ್ಪಳ ಹಾಕೋರಿ. ನಾನು ಈ ಸೈಜಲ್ಲಿ ಹಾಕಕತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು ನೋಡಿಕೊಂಡು ಅಷ್ಟು ತಳ್ಳಗೆ ಮಾಡ್ಕೊರಿ. ಇವು ಸಾಧ್ಯ ಆದಷ್ಟು ತಳ್ಳಗೆ ಹಾಕೋರಿ. ನಾನು ಹಿಂಗೆ ಚಮಚಲ್ಲೇ ತೀಡ್ತೀನಿ ನೋಡಿರಿ. ಇವು ಒಣಗಿದ ಮೇಲೆ ಮಸ್ತಾಗಿ ಬರ್ತಾವ್ರಿ. ಇವು 2 ದಿವಸ ಬಿಸಿಲಿಗೆ ಒಣಗಬೇಕು ರೀ. ಈಗ ಬೇಸಿಗೆದಿಂದಾಗ ಈ ರೀತಿ ಒಂದು 5-6 ನಮೂನೆ ಹಪ್ಪಳಗಳು ಮಾಡಿಟ್ರೆ ಅಂದ್ರೆ ವರ್ಷ ಪೂರ್ತಿ ನೀವು ಯಾವ್ದು ಬೇಕಾದ್ ಕರ್ಕೊಂಡು ತಿನ್ಬೋದು ರೀ. ನಾನೀಗ ಅಕ್ಕಿ ಹಪ್ಪಳ ಮಾಡಿ ತೋರ್ಸಾಕತ್ತೀನಿ ರೀ. ನಿಮ್ಗೆ ಯಾವ ಹಪ್ಪಳ ಬೇಕು ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಆ ಹಪ್ಪಳಗಳೆಲ್ಲ ಮಾಡ್ತೀನಿ ರೀ. ಹಪ್ಪಳ ಸೆಂಡಿಗೆ ಎಲ್ಲ ಮಾಡಿ ತೋರಿಸ್ತೀನಿ. ನನ್ನ ಚಾನಲ್ಗೆ ಹೋದ್ರೆ ಸುಮಾರು ನಮೂನೆ ಹಪ್ಪಳಗಳು ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ಬೇಸಿಗೆ ಶುರು ಆಯ್ತು ರೀ, ಜೋರು ಬಿಸಿಲು ಐತಿ. ನೀವು 1-2 ದಿವಸ ಬಿಸಿಲಿಗೆ ಹಾಕಿದ್ರೆ ಮಸ್ತಾಗಿ ಒಣಗ್ತಾವ್ರಿ. ಬೆಳಗ್ಗೆ ಬೇಗ ಹಾಕ್ಕೋಬೇಕಾಗ್ತದೆ, ಲೇಟ್ ಆದ್ರೆ ಬಿಸಿಲು ಹತ್ತುತ್ತೆ, ನಿಮಗೆ ಹಾಕೋಕ್ಕಾಗಲ್ಲ ರೀ. ಹಾಗಾಗಿ ಬೆಳಗ್ಗೆ ಬೇಗನೆ ಮಾಡಿ ಹಾಕಿಬಿಟ್ರೆ ಅಂದ್ರೆ ಸಂಜೆ ಅಷ್ಟೊತ್ತಿಗೆ ಒಣಗಿಬಿಟ್ಟಿರ್ತಾವ್ರಿ. ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ. ನಿಮ್ಗೆ ನೋಡ್ಕೊಂಡು ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು. ಆದಷ್ಟು ತಳ್ಳಗೆ ಮಾಡ್ಕೊರಿ. ಈಗ ನೋಡಿರಿ ನಾನು ಯಾವ ಸೈಜಿನ ಹಾಕಾಕತ್ತೀನಿ ಅಂತ ನಿಮ್ಗೆ ಗಿಡದ ನೋಡಿದ್ರೆ ಕಾಣ್ತೈತೆ ನೋಡಿರಿ. ತೀರಾ ಅಷ್ಟು ದೊಡ್ಡದು ಅಲ್ಲ, ತೀರಾ ಅಷ್ಟು ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡೀನಿ ನೋಡಿರಿ. ಇದಷ್ಟು ಹಪ್ಪಳ ಹಾಕೋದು ತೋರಿಸ್ಕೊತ ಕೂತ್ರೆ ವಿಡಿಯೋ ಲೆಂದಿ ಆಗುತ್ತೆ. ನಾನು ಎಲ್ಲ ಹಪ್ಪಳ ಹಾಕಿ ಆದಮೇಲೆ ತೋರಿಸ್ತೀನಿ ಎಷ್ಟಾಗ್ಯಾವ ಅಂತೇಳಿ. 2 ಕಪ್ ಅಕ್ಕಿಗೆ ಎಷ್ಟು ಹಪ್ಪಳ ಆಗ್ಯಾವ ಅಂತ ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ನಾನು ಹಾಕ್ಕೊಂಡಿರೋ ಹಪ್ಪಳ ಇಷ್ಟ ಆಗ್ಯಾವ ನೋಡಿರಿ. 2 ಕಪ್ ಅಕ್ಕಿಗೆ ಇಷ್ಟು ಹಪ್ಪಳ ಆಗ್ಯಾವ್ರಿ. ಇವತ್ತೊಂದು ದಿನ ಬಿಸಿಲಿಗೆ ಒಣಗಿಲ್ರಿ, ನಾಳೆ ಇವು ತೆಗೆದು ತೋರಿಸ್ತೀನಿ. ಇಲ್ಲ ಸಾಯಂಕಾಲ ಅಷ್ಟೊತ್ತಿಗೆ ಒಣಗಿರ್ತಾವೆ, ನಾನು ನಿಮ್ಗೆ ಕವರಿಂದ ಹೆಂಗೆ ತಕ್ಕೋಬೇಕನ್ನೋ ತೋರಿಸ್ತೀನಿ ರೀ. ಈ ರೀತಿ 1-2 ದಿವಸ ಬಿಸಿಲಿಗೆ ಒಣಗಿಸಿ ಡಬ್ಬಿ ತುಂಬಿಟ್ರೆ ವರ್ಷ ಪೂರ್ತಿ ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಈಗ ನೋಡಿರಿ ಸಾಯಂಕಾಲ ಆಗೈತೆ, ನಾನು ತಕ್ಕೊಳಕತ್ತೀನಿ ನೋಡಿರಿ. ಒಣಗ್ಯಾವ್ರಿ. ಇವು ಬಿಸಿಲಿಗೆ ನಾ ಹಾಕಿದ್ದೆ ಬೆಳಗ್ಗೆ, ಈಗ ಸಾಯಂಕಾಲ ಆಗೈತೆ ನೋಡಿರಿ. ಈ ರೀತಿ ಒಣಗ್ಯಾವ ನೋಡಿರಿ. ನೀವು ದಪ್ಪ ಹಾಕಿದ್ರೆ ಒಂದು ದಿನದಾಗ ಒಣಗಲ್ಲ ರೀ, 2 ದಿವಸ ಬೇಕಾಗುತ್ತೆ. ತಳ್ಳಗೆ ಹಾಕಿದ್ರೆ ಒಂದೇ ದಿನದಾಗ ಒಣಗಿಬಿಡ್ತಾವ್ರಿ ನೋಡಿರಿ. ಎಷ್ಟು ಮಸ್ತಾಗಿ ಒಣಗ್ಯಾವ ನೋಡಿರಿ. ಈ ನಾಳೆಗೆ ಒಂದಿನ ಬಿಸಿಲಿಗೆ ಒಣಗಿಸಿದ್ರೆ ಇವು 1 ವರ್ಷ ಪೂರ್ತಿ ನೀವು ಯಾವಾಗ ಬೇಕಾವ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಈಗ ನಾನು ಒಂದು ಪರಾತಿಗೆ ಹಾಕಿರ್ತೀನಿ ನೋಡಿರಿ. ಈಗ ನೋಡಿರಿ ನಾನು ತಕ್ಕೊಂಡಿನಲ್ಲ, ಇವು ಒಂದು ಸೈಡ್ ಮಾತ್ರ ಒಣಗ್ಯಾವ್ರಿ, ಇನ್ನೊಂದು ಸೈಡ್ ಒಣಗಿಲ್ಲ. ಇವು ಇನ್ನೊಂದು ದಿವಸ ನಾಳೆಗೆ ಬಿಸಿಲಿಗೆ ಇಡ್ತೀನಿ ರೀ. ನೋಡಿರಿ ನಾನು ಸ್ವಲ್ಪ ಹಸಿ ಅದಾವು. ಇವು ಇನ್ನೊಂದು ದಿವಸ ಒಣಗಿಸಿದ್ರೆ ಪೂರ್ತಿಯಾಗಿ ಒಣಗಿಬಿಡ್ತಾವ್ರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ ರೀ 1 ಕಪ್ ಅಕ್ಕಿ ಅನ್ನೋದು ಎಷ್ಟು ಹಪ್ಪಳ ಆಗ್ಯಾವು ಅಂತ. ಇವು ನಾವು ಸ್ವಲ್ಪ ದಪ್ಪ ಹಾಕಿನಿ, ಹಂಗಾಗಿ ಬೇಗ ಒಣಗಿಲ್ಲ ರೀ. ನೀವು ಇನ್ನೂ ಸ್ವಲ್ಪ ತಳ್ಳಗೆ ಮಾಡ್ಕೊಂಡ್ರೆ ಒಂದೇ ದಿನದಾಗ ಒಣಗಿಬಿಡ್ತಾವ್ರಿ. ನೋಡಿರಿ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತದೆ. ನಾನು ನಿಮ್ಗೆ ನಾಳೆ ಇವು ಒಣಗಿದ ಮೇಲೆ ಕರೆದು ತೋರಿಸ್ತೀನಿ ರೀ. ನೋಡಿ ತಳ್ಳಗೆ ಹಾಕಿದ್ರೆ ಈ ಥರ ಬರ್ತಾವೆ ನೋಡಿರಿ, ಒಂದೇ ದಿನದಾಗ ಒಣಗಿಬಿಡ್ತಾವ್ರಿ. ಈಗ ನೋಡಿರಿ ನಾನು 2 ಕಪ್ ಅಕ್ಕಿಯಿಂದ ಮಾಡಿದ್ನಲ್ಲ ರೀ ಹಪ್ಪಳ, ಇಷ್ಟ ಆಗ್ಯಾವ ನೋಡಿರಿ. 2 ದಿನ ಚಲೋ ಹೊತ್ತಿನ ಬಿಸಿಲಿಗೆ ಒಣಗಿಸೀನಿ, ಇವತ್ತು ಕರಿತೀನಿ ನೋಡಿರಿ. ನೀವು ಎಷ್ಟು ಚಲೋ ಒಣಗಿಸ್ತೀರಲ್ರಿ ಅಷ್ಟು ಚಲೋ ಬಳಕೆ ಬರ್ತಾವ್ರಿ. 2 ಕಪ್ ಅಕ್ಕಿಗೆ ಇಷ್ಟೊಂದು ಹಪ್ಪಳ ಆಗ್ಯಾವ ನೋಡಿರಿ. ಈಗ ನೋಡಿರಿ ನಾನು ಒಂದು ಪಾತ್ರೆ ಇಟ್ಕೊಂಡು ಈಗ ಇದಕ್ಕೆ ಕರಿ ಹಾಕ್ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ನೋಡಿರಿ. ಹಪ್ಪಳ ಮುಳುಗೋಷ್ಟು ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲಿ. ಈಗ ನೋಡಿರಿ ನಾ ಮಾಡ್ಕೊಂಡಿರೋ ಹಪ್ಪಳ ಎಷ್ಟು ಮಸ್ತಾಗಿ ಬಂದಾವ ನೋಡಿರಿ, ಎಷ್ಟು ತಳ್ಳಗೆ ಬಂದಾವು ನೋಡಿರಿ. ನಾ ಎಷ್ಟು ದೀಪ ಹಾಕಿದ್ರು ಎಷ್ಟು ತಳ್ಳಗೆ ಆಗ್ಯಾವ ನೋಡಿರಿ. ಈಗ ನಾನು ನಿಮ್ಗೆ ಇವು ಕರೆದು ತೋರಿಸ್ತೀನಿ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೋಡಿರಿ ಈ ಸೈಜಲ್ಲಿ ಅದ ಹಪ್ಪಳ. ಈಗ ಎಣ್ಣೆ ಹಾಕಿದ ತಕ್ಷಣ ಡಬಲ್ ಸೈಜ್ ಆಗ್ತಾವೆ ನೋಡಿರಿ. ನೋಡಿರಿ ಹಪ್ಪಳ ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು ನಿಮಗೆ ಗೊತ್ತಾಗ್ತೈತೆ ನೋಡಿರಿ.
ಇದೇ ರೀತಿ ಮಿಕ್ಕಿದ್ದೆಲ್ಲ ಕರ್ಕೋತೀನಿ ನೋಡಿರಿ. ಇದ್ರ ಸೈಜ್ ನೋಡಿರಿ, ಇದ್ರ ಸೈಜ್ ನೋಡಿರಿ. ನಿಮ್ಗೆ ಎಷ್ಟು ಬೇಕು ಅಷ್ಟೇ ಕರ್ಕೊಳ್ರಿ. ಈಗ ಒಂದು 2-3 ಮಾತ್ರ ನಾ ಕರ್ಕೊತೀನಿ ರೀ. ನೋಡ್ರಿ ಎಷ್ಟು ವೈಟಾಗಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ ಹಪ್ಪಳ. ಈ ರೀತಿ ಮಾಡಿ ಇಟ್ಬಿಟ್ರೆ ನೀವು ಎನಿ ಟೈಮ್ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ನೀವು ಹಪ್ಪಳ ಮುಳುಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಅಂದ್ರೆ ಮಸ್ತಾಗೆ ಫ್ರೈ ಆಗ್ತಾವೆ ರೀ ಹಪ್ಪಳ. ನೀವು ನಿಮ್ಮ ಮನ್ಯಾಗ ಈ ರೀತಿ ಹಪ್ಪಳ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈಗ ನೋಡಿರಿ ನಾನು ಒಂದು 4 ಹಪ್ಪಳ ಫ್ರೈ ಮಾಡ್ಕೊಂಡಿನಿ. ಈ ರೀತಿ ಆಗ್ಯಾವ ನೋಡಿರಿ. ಈಗ ನಾನು ನಿಮ್ಗೆ ಮುರಿದು ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದ ಅನ್ನೋದು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ನೋಡಿದ್ರಲ್ರಿ ವೀಕ್ಷಕರೇ, ಅಕ್ಕಿ ಹಪ್ಪಳ ಮಾಡೋದನ್ನು. ಈ ಅಕ್ಕಿ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.